ಫ್ಲವರಾನ್ ಫಿಶ್ ನಿಮಗೆ ಅದೃಷ್ಟ ಮತ್ತು ಐಶ್ವರ್ಯ ತರುತ್ತಾ? ಅದರ ಬಾಡಿ ಮೇಲಿರುವ ಲೈನ್ಸ್ ನಿಮಗೆ ಭವಿಷ್ಯದಲ್ಲಿ ಒಲಿಯುವ ಅದೃಷ್ಟದ ಮುನ್ಸೂಚನೆನಾ? ಈ ಮೀನು ನಿಮ್ಮ ಮನೇಲಿರುವ ನೆಗೆಟಿವ್ ಎನರ್ಜಿ ತೆಗೆದಾಕತ್ತಾ? ಆಫೀಸ್ ಮತ್ತು ಮನೆಯಲ್ಲಿ ಈ ಮೀನನ್ನು ಇಡುವ ಇಂದಿನ ಸೀಕ್ರೆಟ್ಸ್ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಫ್ಲವರಾನ್ ಫಿಶ್ ಮೇಲಿರುವ ನಿಮ್ಮ ದೃಷ್ಟಿ ಕೋನನೇ ಬದಲಾಗುತ್ತೆ. ನೀವು ಯಾವಾಗಲಾದರೂ ಕೇಳಿದ್ರಾ ಫ್ಲವರಾನ್ ಫಿಶ್ ಮನೆಯಲ್ಲಿ ಅಥವಾ ಆಫೀಸ್ನಲ್ಲಿ ಇರೋದ್ರಿಂದ ನಿಮಗೆ ಅದೃಷ್ಟ, ಐಶ್ವರ್ಯ ಮತ್ತು ಸಂತೋಷ ಸಿಗುತ್ತೆ ಅಂತ? ಫ್ಲವರಾನ್ ಫಿಶ್ ಬರೀ ನಿಮಗೆ ಪೆಟ್ ಮಾತ್ರ ಅಲ್ಲ, ಇಟ್ಸ್ ಟ್ರೂಲಿ ಸಿಂಬಲ್ ಆಫ್ ಸ್ಪಿರಿಚುವಲ್ ಪ್ರಾಸ್ಪರಿಟಿ. ಇದನ್ನು ನಮ್ಮ ಏಷ್ಯಾ ಕಾಂಟಿನೆಂಟ್ನಲ್ಲಿ ಸಾಕಷ್ಟು ಜನ ನಂಬ್ತಾರೆ. ಅದರಿಂದಲೇ ಇದು ಇಷ್ಟು ಪಾಪ್ಯುಲರ್ ಆಗಿರೋದು. ಹಾಗೆ ಇದರಿಂದ ಬೆನಿಫಿಟ್ಸ್ ಕೂಡ ಪಡೆದುಕೊಂಡಿರುವ ಜನರು ಅತಿ ಹೆಚ್ಚು. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮ್ಯಾಜಿಕಲ್ ಹಾಗೂ ಲಕ್ಕಿ ಫಿಶ್ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ಈ ಮೀನು ಇಷ್ಟೊಂದು ಲಕ್ಕಿ ಅಂತ. ಫ್ಲವರಾನ್ ಫಿಶ್ನ ಅಚ್ಚರಿ ಸಂಗತಿ ಏನು ಗೊತ್ತಾ? ಇದು ದೇವ್ರು ಸೃಷ್ಟಿ ಮಾಡಿರೋ ಮೀನಲ್ಲ, ಬದಲಿಗೆ ಮನುಷ್ಯ ಸೃಷ್ಟಿ ಮಾಡಿರೋದು. ಇದು ನ್ಯಾಚುರಲ್ ಆಗಿ ಕರೆಕಟ್ಟೆಗಳಲ್ಲಿ, ಹೊಳೆ ನದಿಗಳಲ್ಲಿ, ಸಮುದ್ರದಲ್ಲಿ ಸಿಗುವ ಮೀನಲ್ಲ. ಚಿಕ್ಲೆಟ್ಸ್ ಅನ್ನೋ ತಳಿಯ ಮೀನನ್ನು ಕ್ರಾಸ್ ಬ್ರೀಡ್ ಮಾಡಿ ಇದನ್ನು ಪ್ರಪಂಚಕ್ಕೆ ಪರಿಚಯಿಸಲಾಗಿದೆ. ಮಲೇಷ್ಯಾ ಮತ್ತು ತೈವಾನ್ನಲ್ಲಿ ಬ್ರೀಡಿಂಗ್ ಶುರುವಾಗಿದ್ದು, ಆದರೆ ಅತಿ ವೇಗವಾಗಿ ಚೈನಾ, ಥೈಲ್ಯಾಂಡ್ ಹಾಗೂ ಇಂಡಿಯಾ ಎಲ್ಲ ಏಷ್ಯನ್ ಕಾಂಟಿನೆಂಟ್ಗಳಲ್ಲಿ ಮುಂಚೂಣಿಗೆ ಬಂತು. ಚೈನೀಸರ ಸ್ಪಿರಿಚುವಲ್ ಬಿಲೀಫ್ ಫೆಂಗ್ ಶೂ ಪ್ರಕಾರ ಇದು ಮ್ಯಾಗ್ನೆಟ್ ಆಫ್ ಪಾಸಿಟಿವ್ ಎನರ್ಜಿ ಎಂದು ನಂಬಲಾಗುತ್ತದೆ. ಮುಂಚೆ ಚೈನೀಸ್ ರಾಜಮನೆತನದವರು ಹಾಗೂ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಈ ಮೀನನ್ನು ಅಭಿವೃದ್ಧಿ ಮತ್ತು ಶಾಂತಿಯನ್ನು ಅಟ್ರಾಕ್ಟ್ ಮಾಡಲು ಇಡ್ತಿದ್ರು. ಈ ಮೀನಿನ ತಲೆ ಮೇಲಿರುವ ಹಂಪನ್ನು ಕೊಕ್ ಎಂದು ಕರೆಯಲಾಗುತ್ತದೆ. ಇದು ಹೆಚ್ಚೆಚ್ಚು ಬೆಳೆದಂತೆ ನಿಮ್ಮ ಕೆಲಸ ಕಾರ್ಯಗಳ ಹಾಗೂ ವ್ಯಾಪಾರದ ತೊಂದರೆಗಳನ್ನು ನಿಮ್ಮಿಂದ ದೂರ ದೂಡುತ್ತದೆ ಹಾಗೂ ಐಶ್ವರ್ಯ ಮತ್ತು ಪವರ್ ಬರುತ್ತದೆ ಎಂದು ನಂಬಲಾಗುತ್ತದೆ. ದೊಡ್ಡ ತಲೆ ಅಥವಾ ಹಾರ್ನ್ ಕುಬೇರನ ಕೈ ಚೀಲ ಎಂದು ನಂಬಲಾಗುತ್ತದೆ. ಹೇಗೆ ಕುಬೇರನ ಕೈಯಲ್ಲಿರುವ ಚೀಲ ತುಂಬ ಚಿನ್ನದ ನಾಣ್ಯಗಳಿರುತ್ತದೋ ಹಾಗೆ ಅದರ ತಲೆ ದೊಡ್ಡದಾದರೆ ನಮಗೂ ಚಿನ್ನದ ನಾಣ್ಯದ ಚೀಲ ಸಿಗುತ್ತದೆ ಎಂದು ನಂಬಲಾಗುತ್ತೆ. ಆದ್ದರಿಂದ ಅದಕ್ಕೆ ಒಳ್ಳೆಯ ಆಹಾರ ಕೊಟ್ಟು ಪಾಲನೆ ಮಾಡ್ತಾರೆ. ಸೌತ್ ಈಸ್ಟ್ ಏಷ್ಯನ್ ಕಲ್ಚರ್ ಪ್ರಕಾರ ಫ್ಲವರಾನ್ ಮೀನು ಡ್ರ್ಯಾಗನ್ನ ಅವತಾರ ಎಂದು ನಂಬುತ್ತಾರೆ ಹಾಗೂ ಇದು ಶಕ್ತಿ ಮತ್ತು ಪ್ರೊಟೆಕ್ಷನ್ ಹಾಗೂ ಪ್ರಾಸ್ಪರಿಟಿಗೆ ಹೆಚ್ಚು ಪ್ರಸಿದ್ಧವಾಗಿದೆ. ಈ ಮೀನು ಸ್ಪಿರಿಚುವಲ್ ಪ್ರೊಟೆಕ್ಷನ್ ಮತ್ತು ನೆಗೆಟಿವ್ ಎನರ್ಜಿ, ಈವಿಲ್ ಸ್ಪಿರಿಟ್ಸ್ಗಳನ್ನು ಮನೆಯಿಂದ ಹೊರ ಹಾಕುವ ಸಾಮರ್ಥ್ಯ ಹೊಂದಿದೆ ಎಂದು ನಂಬಲಾಗುತ್ತದೆ. ನೀವು ಫ್ಲವರಾನ್ ಫಿಶ್ನ ಯಾವಾಗಲಾದರೂ ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿದ್ದೀರಾ? ಹಾಗಿದ್ರೆ ಅದರ ಬಾಡಿ ಮೇಲೆ ಕಪ್ಪಾಗಿರುವ ಒಂದು ಲೈನ್ ಇರುತ್ತೆ. ಆ ಲೈನು ಮೀನು ಬೆಳೆದಂತೆ ಅದು ಕೂಡ ಬೆಳೆಯುತ್ತೆ. ಅದು ಒಂದು ಅಕ್ಷರದ ರೂಪದಲ್ಲಿ ಆಕಾರವನ್ನು ತಾಳುತ್ತೆ. ಇದು ನಿಮಗೆ ನಂಬರ್ 8 ಅಂತ ಕಂಡ್ರೆ ನೀವು ಎಕ್ಸ್ಟ್ರೀಮ್ಲಿ ಲಕ್ಕಿ ಅಂತ. ಒಂದು ವೇಳೆ ಇನ್ಯಾವುದಾದ್ರೂ ಅಕ್ಷರ ಕಂಡ್ರೆ ಅದು ಖಂಡಿತವಾಗಿಯೂ ಚೈನೀಸ್ ಭಾಷೆಯಲ್ಲಿ ಇರುತ್ತೆ ಅಥವಾ ಜಾಪನೀಸ್ ಭಾಷೆನಲ್ಲಿ ಇರುತ್ತೆ. ಅದರ ಅಕ್ಷರ ನೀವು ಟ್ರಾನ್ಸ್ಲೇಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಆಶೀರ್ವಾದಗಳನ್ನು ಅಥವಾ ಬ್ಲೆಸ್ಸಿಂಗನ್ನು ನಿಮಗೆ ತಂದಿದೆ ಎಂದು. ಎಕ್ಸಾಂಪಲ್ ಹೇಳೋದಾದರೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಫೂ ಅಂದರೆ ಗುಡ್ ಲಕ್, ಫಾರ್ಚ್ಯೂನ್ ತರುತ್ತೆ ಅಂತ. ಎರಡನೇದು ಲುವೋ, ವೆಲ್ತ್ ಮತ್ತು ಪ್ರಾಸ್ಪೆರಿಟಿ ತರುತ್ತೆ. ಮೂರನೇದು ಜಿಯಾ, ಆಸ್ಪಿಷಿಯಸ್ನೆಸ್ ಮತ್ತು ಎಕ್ಸಲೆನ್ಸ್ ತರುತ್ತೆ ಅಂತ. ಇನ್ನೊಂದು ಯು, YOU, ಅಬಂಡೆನ್ಸ್ ಮತ್ತು ವೆಲ್ತ್ ತೊಗೊಂಡು ಬರುತ್ತೆ ಅಂತ. ಇನ್ನೊಂದು ಚಾಂಗ್, ಪ್ರಾಸ್ಪೆರಿಟಿ, ರೆಸ್ಪೆಕ್ಟ್ ತಂದುಕೊಡುತ್ತೆ. ಮತ್ತು ಇನ್ನೊಂದು ಚೆಂಗ್, ಲೈಫ್, ವೈಟಾಲಿಟಿನಲ್ಲಿ ಎಲ್ಲ ತಂದುಕೊಡುತ್ತೆ. ಮತ್ತು ಕ್ಸಿ, ಹ್ಯಾಪಿನೆಸ್, ಜಾಯ್, ತುಂಬ ಚೆನ್ನಾಗಿ ನಿಮಗೆ ಹ್ಯಾಪಿನೆಸ್ ತರುತ್ತೆ ಅಂತ. ಮತ್ತು ಫೆಂಗ್ ಶೂ ಅಂದರೆ ಇದನ್ನು ಅಬಂಡೆನ್ಸ್, ಗುಡ್ ಹಾರ್ವೆಸ್ಟ್ ಅಂತ ಹೇಳ್ತಾರೆ. ಅಂದರೆ ಈ ರೈತರಿಗೆ ಇದು ತುಂಬ ಯೂಸ್ ಆಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಅಲ್ವಾ? ನಿಮ್ಮನೆಯಲ್ಲೂ ಫ್ಲವರಾನ್ ಫಿಶ್ ಇದೆಯಾ? ಅಬ್ಸರ್ವ್ ಮಾಡಿ ಇವಾಗ ಯಾವ ಲೈನ್ ಇದೆ, ಯಾವ ಅಕ್ಷರ ಬಂದಿದೆ ಅಂತ. ಇಲ್ಲ ನಿಮ್ಮನೆಯಲ್ಲಿ ಫ್ಲವರಾನ್ ಇಲ್ಲ ಅಂದರೆ ಈ ವಿಡಿಯೋನ ದಯವಿಟ್ಟು ಸೇವ್ ಮಾಡಿ. ನೆಕ್ಸ್ಟ್ ನೀವು ಮುಂದೆ ಏನಾದರೂ ಫ್ಲವರಾನ್ ಫಿಶ್ ಇಟ್ಟರೆ ನಿಮ್ಗೆ ಈ ವಿಡಿಯೋ ಬೇಕಾಗುತ್ತೆ. ಅಥವಾ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿಟ್ಕೊಂಡಿರಿ. ಈ ಅಕ್ಷರಗಳ ರೀತಿ ಇದ್ದರೆ ಇದು ನಿಮಗೆ ತುಂಬ ಆಶೀರ್ವಾದಗಳನ್ನು ತಂದಿದೆ ಅಂತ ಅರ್ಥ. ಈ ಮೀನು ನಿಮಗೆ ಈ ಯೂನಿವರ್ಸಿಂದ ಬಂದಂಥ ಗಿಫ್ಟ್ ಅಥವಾ ಪಾಸಿಟಿವ್ ಎನ್ರಿಚ್ ಮಾಡೋದಕ್ಕೆ ಅಂತ ಕಳಿಸಿದಂಥ ಒಂದು ಸುಂದರವಾದ ಏಂಜಲ್. ಅದಕ್ಕಾಗಿಯೇ ಕೆಲವು ಕಲೆಕ್ಟರ್ಸ್ ಇಂಥ ನಂಬರ್ ಅಥವಾ ಫೂ ಎನ್ನುವ ಮಾರ್ಕ್ ಇದ್ದರೆ ಲಕ್ಷಗಟ್ಟಲೆ ಕೊಟ್ಟು ಖರೀದಿಸ್ತಾರೆ.
ಇನ್ನು ಒಂದು ಅಚ್ಚರಿ ಏನಂದ್ರೆ, ಚೀನಾದ ಪತ್ರಿಕೆಯಲ್ಲಿ ವರದಿಯಾಗಿದೆ, ಈ ಮೀನಿನ ಮೈ ಮೇಲೆ ಮೂಡುವ ನಂಬರಿನ ಆಧಾರದ ಮೇಲೆ ಲಾಟರಿ ಆಡ್ತಾರೆ ಮತ್ತು ತುಂಬಾ ಜನ ಗೆದ್ದಿದ್ದಾರೆ. ಹಾಗೂ ನಿಮ್ಮ ಅದೃಷ್ಟವನ್ನು ಬದಲಾಯಿಸುವ ಮೀನು ಇದಾಗಿದೆ ಎಂದು ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಕೇಳೋದಕ್ಕೆ ಎಷ್ಟು ಖುಷಿ ಅನ್ಸುತ್ತಲ್ಲ. ಮತ್ತೆ ಇನ್ನು ಹೇಳೋದಾದ್ರೆ, ಯೂನಿವರ್ಸ್ ಇಂದ ಬಂದಂತ ಏಂಜಲ್ ನಿಮ್ ಜೊತೆ ಎಮೋಷನಲಿ ಬಾಂಡ್ ಆಗಿರುತ್ತೆ. ಅಂದ್ರೆ ಅದರ ಓನರ್ನ ರೆಕಗ್ನೈಸ್ ಮಾಡುತ್ತೆ, ನಿಮ್ ಮುಖ ನೋಡಿ ನಿಮ್ ಕೈಗಳನ್ನ ಫಾಲೋ ಮಾಡುತ್ತೆ. ನೀವು ಹೋದಾಗ ಬಂದಾಗ್ಲೆಲ್ಲ ಅದಕ್ಕೆ ಏನೋ ಒಂಥರ ಖುಷಿ, ಎಕ್ಸೈಟ್ಮೆಂಟ್ ತೋರಿಸುತ್ತೆ. ಇನ್ನು ಹೇಳೋದಾದ್ರೆ, ಈ ಮೀನು ಆಕ್ಟಿವ್ ಆಗಿ ತುಂಬಾ ಶೈನಿಂಗ್ ಆಗಿ ಲವಲವಿಕೆಯಿಂದ ಆಟ ಆಡ್ಕೊಂಡಿದ್ರೆ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಅರ್ಥ. ಒಂದು ವೇಳೆ ಅದು ಡಲ್ ಆದ್ರೆ, ಹುಷಾರ್ ತಪ್ಪಿದ್ರೆ ನಿಮ್ಗೊಂದು ಸ್ಪಿರಿಚುವಲ್ ವಾರ್ನಿಂಗ್, ನಿಮ್ಮ ಸುತ್ತಮುತ್ತ ಏನೋ ಒಂದು ಕೆಟ್ಟದಾಗುವ ಅನುಭವ ಆಗ್ಬೋದು, ಅಥವಾ ಏನಾದರೂ ಫೈನಾನ್ಷಿಯಲ್ ಲಾಸ್ ಆಗುವ ಚಾನ್ಸಸ್ಗಳು ಇರುತ್ತೆ. ಆದ್ರಿಂದ ಸ್ವಲ್ಪ ಹುಷಾರಾಗಿ ಎಚ್ಚೆತ್ಕೊಂಡು ನೀವು ವ್ಯವಹಾರಗಳನ್ನ ಮಾಡಿದರೆ ಉತ್ತಮ ಫಲ ನಿರೀಕ್ಷಿಸ್ಬೋದು. ಇದಕ್ಕಾಗಿ ಇದನ್ನ ಸ್ಪಿರಿಚುವಲ್ ಮಿರರ್ ಎಂದು ಕರೆಯಲಾಗುತ್ತದೆ. ಇನ್ನು ಪ್ರಭೇದಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಫ್ಲಾರಾನ್ ಫಿಶ್ಗಳಲ್ಲಿ ಹಲವಾರು ಪ್ರಭೇದಗಳಿವೆ. ನಾವು ಯಾವ ಪ್ರಭೇದ ಸಾಕಬೇಕು ಅನ್ನೋ ಡೌಟ್ ಇದೆಯಾ? ನಾನು ನಿಮಗೆ ಡೀಟೇಲ್ ಆಗಿ ಟಾಪ್ 5 ಪ್ರಭೇದಗಳನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಕಾಂಫಾ ಫ್ಲೋರಾ. ಅದರ ಫೇಸು ಸ್ಕ್ವೇರ್ ಶೇಪಲ್ಲಿ ಇರುತ್ತೆ, ಮತ್ತು ಐಸು ವೈಟ್ ರಿಂಗ್ ಇರುತ್ತೆ, ಮತ್ತು ಟೇಲ್ ಬಂದ್ಬಿಟ್ಟು ಫ್ಯಾನ್ ಶೇಪಲ್ಲಿ ಇರುತ್ತೆ. ಅದರ ಬಿಲೀಫ್ ಏನಂದರೆ, ಕಾಂಫಾ ಅಂದರೆ ರಾಯಲ್ ಆಟಿಟ್ಯೂಡ್ ಫಿಶ್, ಶಕ್ತಿಯ ಪ್ರತಿಕೃತಿಯಾಗಿ ನೋಡಲಾಗುತ್ತೆ, ಮತ್ತು ಅದು ಪ್ರೊಟೆಕ್ಷನ್ ಕೊಡುತ್ತೆ ಮತ್ತು ಮನೆಯಲ್ಲಿ ಎನರ್ಜಿ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ಎರಡನೇದಾಗಿ ಝೆನ್ಶು. ಅದರದ್ದು ಐಸು ತುಂಬ ಬ್ರೈಟ್ ರೆಡ್ ಆಗಿರುತ್ತೆ, ಮತ್ತು ಬಾಡಿನಲ್ಲಿ ಹೆವಿ ಪರ್ಲಿಂಗ್ ಇರುತ್ತೆ, ಅಂದರೆ ವೈಟ್ ಸ್ಪಾಟ್ಸ್ ಜಾಸ್ತಿ ಇರುತ್ತೆ. ಮತ್ತು ಬಿಲೀಫ್ ಏನಂದರೆ, ಅದು ನಮಗೆ ಪ್ರಾಸ್ಪೆರಿಟಿ, ವೆಲ್ತು ಎಲ್ಲ ತಂದುಕೊಡುತ್ತೆ. ಈ ಫಿಶ್ ನೋಡಿದ್ರೇ ಎನರ್ಜಿ ಬೂಸ್ಟ್ ಆಗೋ ಫೀಲಿಂಗು, ಜಾಸ್ತಿ ಗ್ರೋತು, ಬ್ಯೂಟಿ ಕೂಡ ಬರುತ್ತೆ. ಅದಕ್ಕೆ ಪರ್ಫೆಕ್ಟ್ ಫಾರ್ ಬಿಗಿನರ್ಸ್ ಮತ್ತು ಕಲೆಕ್ಟರ್ಸ್ಗೆ. ಮೂರನೇದು ಗೋಲ್ಡನ್ ಬೇಸ್. ಅದು ಹುಟ್ತಾನೆ ರೆಡ್ ಕಲರ್ ಇರುತ್ತೆ, ಮತ್ತು ಅದು ಬೆಳೆದಂತೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಅಂದರೆ ಗೋಲ್ಡನ್ ಕಲರ್ ಆಗಿ ಟರ್ನ್ ಆಗುತ್ತೆ. ಇದರಲ್ಲೇ ಮ್ಯಾಜಿಕ್ ಇದೆ. ಬ್ಲ್ಯಾಕ್ ಫಿಶ್ ಸ್ಲೋಲಿ ಗೋಲ್ಡನ್ ಸ್ಟಾರ್ ಆಗೋದು ನೋಡ್ಬೋದು ನೀವು. ಮತ್ತು ಇದಕ್ಕೆ ಹೈಲಿ ವ್ಯಾಲ್ಯೂಡ್ ಫಾರ್ ಇಟ್ಸ್ ಕಲರ್ ಚೇಂಜಿಂಗ್ ಪ್ರೋಸೆಸ್ ಅಂತ ಹೇಳ್ತಾರೆ. ನಾಲ್ಕನೇದು ಕಿಂಗ್ ಕಾಂಫಾ. ಅಂದರೆ ಅದಕ್ಕೆ ಮ್ಯಾಸಿವ್ ಹಂಪ್ ಇರುತ್ತೆ. ಸ್ಪೆಷಾಲಿಟಿ ಏನಂದರೆ, ಒಂದೇ ಅಳತೆನಲ್ಲಿ ಬಾಡಿ ಶೇಪ್ ಇರುತ್ತೆ, ಮತ್ತು ಬಿಲೀಫ್ ಏನಂದರೆ ವೆಲ್ತು ಮತ್ತು ಡಾಮಿನೆನ್ಸ್ ನಮಗೆ ತಂದುಕೊಡುತ್ತೆ. ಕಾಂಪಿಟೇಷನ್ಗೆ ಹೋಗ್ಬೇಕಾದ್ರೆ ಕಿಂಗ್ ಕಾಂಫಾ ಬೇಕು, ಟ್ರೂಲಿ ಕಿಂಗ್ ಇನ್ ಅಪಿಯರೆನ್ಸ್ ಆ್ಯಂಡ್ ಪ್ರೆಸೆನ್ಸ್ ಅಂತ ಹೇಳ್ತಾರೆ. ಐದನೇದು ಗೋಲ್ಡನ್ ಮಂಕಿ. ಮಾರ್ಕಿಂಗ್ಸು ಸ್ವಲ್ಪ ಶೋ ಲಕ್ಕಿ ಲೆಟರ್ಸ್ ಇರುತ್ತೆ ಮತ್ತು ಸಿಂಬಲ್ಸ್ ಇರುತ್ತೆ. ಬಾಡಿ ಮೇಲೆ ರೆಡ್ಡು ಮತ್ತು ಗೋಲ್ಡನ್ ಟೋನ್ಸ್ ಇರುತ್ತೆ. ಅದೇ ಬಿಲೀಫ್ ಏನಂದರೆ, ಲಾಟ್ರಿ ನಂಬರ್ ಫಿಶ್ ಅಂತಾನೇ ಆದರೂ ಇದ್ದರೆ ಅದು ಇದೇನೆ. ವೆರಿ ರೇರ್ ಆ್ಯಂಡ್ ಎಕ್ಸ್ಪೆನ್ಸಿವ್. ಇದನ್ನು ಕಲೆಕ್ಟರ್ಸ್ ಡ್ರೀಮ್ ಫಿಶ್ ಅಂತಲೂ ಅಂತಾರೆ, ಏಕೆಂದರೆ ಇದು ತುಂಬ ಎಕ್ಸ್ಟ್ರೀಮ್ಲಿ ವ್ಯಾಲ್ಯೂಯಬಲ್. ಶ್ರೀಮಂತರು ಶ್ರೀಮಂತಿಕೆಯನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅಂತಲೇ ಇದನ್ನು ಇಟ್ಕೊಳ್ತಾರೆ. ಸೊ ನೆಕ್ಸ್ಟ್ ಟೈಮು ನಿಮ್ಗೆ ಇವಾಗ ಗೊತ್ತಾಯ್ತು ಅನ್ಕೋತೀನಿ, ಯಾವ ಫಿಶ್ ತೊಗೊಂಡ್ರೆ ನಿಮಗೆ ಯಾವ ಥರ ಲಕ್ ಬೇಕೋ ಅದನ್ನು ನೀವೇ ಚೂಸ್ ಮಾಡ್ಕೊಳ್ಳಿ. ಈಗ ನಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಷನರ್ಸ್ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇನ್ನು ಈಗಿನ ಮಾಡರ್ನ್ ಸ್ಪಿರಿಚುವಲ್ ಪ್ರಾಕ್ಟೀಷನರ್ಸು ಹಾಗೂ ವಾಸ್ತು ಕನ್ಸಲ್ಟೆಂಟ್ಸ್ ಮತ್ತು ಆಸ್ಟ್ರಾಲಜರ್ಸ್ ಏನು ಹೇಳೋದೇನೆಂದರೆ, ಈ ಮೀನನ್ನು ನೀವು ಪ್ರೇಯರ್ ರೂಮ್ಗಳಲ್ಲಿ, ಮೆಡಿಟೇಷನ್ ಮಾಡುವ ಜಾಗದಲ್ಲಿ ಅಥವಾ ಹೀಲಿಂಗ್ ಸೆಂಟರ್ಸ್ಗಳಲ್ಲಿ ಇದನ್ನಿಟ್ಟರೆ ಉತ್ತಮ ಫಲಿತಾಂಶ ಕೊಡುತ್ತೆ ಎನ್ನುವ ಮಾತುಗಳನ್ನು ಆಡ್ತಾರೆ. ಹಾಗೂ ಇದನ್ನು ನೀವು ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ದಿಕ್ಕಿನಲ್ಲಿಟ್ಟರೆ ನಿಮಗೆ ಮೆಂಟಲ್ ಫೋಕಸ್, ಎಮೋಷನಲ್ ಕ್ಲಾರಿಟಿ ಹಾಗೂ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಮತ್ತು ಪ್ರಾಸ್ಪೆರಿಟಿ ತಂದುಕೊಡುತ್ತೆ ಅಂತಲೂ ಹೇಳ್ತಾರೆ. ಈಗ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಈ ಫ್ಲಾರಾನ್ ಫಿಶ್ ನಾಟ್ ಓನ್ಲಿ ಎ ಪೆಟ್, ಇದು ನಿಮ್ಮ ಸ್ಪಿರಿಚುವಲ್ ಬ್ಲೆಸ್ಸಿಂಗ್, ಸಿಂಬಲ್ ಆಫ್ ವೆಲ್ತ್ ಆ್ಯಂಡ್ ಲಿವಿಂಗ್ ಬ್ಲೆಸ್ಸಿಂಗ್. ಒಂದೇ ವಾಕ್ಯದಲ್ಲಿ ಹೇಳ್ಬೇಕಂದ್ರೆ ಇದು ಒಂದು ಸುಂದರವಾದ ಏಂಜಲ್. ಇಷ್ಟೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದ್ದರೆ ಐ ಥಿಂಕ್ ನೀವು ಕೂಡ ಈ ಏಂಜಲ್ನ ಮನೆಯಲ್ಲಿ ಸಾಕೋದ್ರಿಂದ ಯಾವ ತೊಂದರೆನೂ ಇಲ್ಲ ಅನ್ಕೋತೀನಿ. ಕಮೆಂಟ್ ಮಾಡಿ ಹೇಳಿ, ನಿಮಗೂ ಕೂಡ ಇಂಥದ್ದು ಯಾವುದಾದ್ರೂ ಸ್ಪಿರಿಚುವಲ್ ಅನುಭವ ಆಗಿದೆಯಾ ಅಂತ. ಹಾಗೂ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ ಈ ಫ್ಲಾರಾನ್ ಫಿಶ್ನ ಮಹಿಮೆ.